ಹಲೋ ವೀಕ್ಷಕರು, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ. ಸುಸ್ವಾಗತ. ನಾವು ಕುರಿಸಂತೆ ಕೊಟ್ಟಗಡ್ಡೆಯಲ್ಲಿ ನಡ್ತಕ್ಕಂಥ ಒಳ್ಳೆ ಕುರಿಸಂತೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಅತಿ ಹೆಚ್ಚು ಕುರಿ ಸೇರ್ತಕ್ಕಂಥ ಸಂತೆ ಇದೆ. ಮತ್ತು ಹರಿಹರ ಆಗಲಿ, ದುಗ್ಗಟ್ಟೆ ಆಗಲಿ, ರಾಣೆಬೆನ್ನೂರಾಗಲಿ ಅವೆಲ್ಲ ಸಂತೆಗಳನ್ನು ಒಂದು ಸ್ವಲ್ಪ ಹೆಚ್ಚಾಗಿ ಕುರಿ ಸೇರುತ್ತದೆ. ಬಹಳ ದೊಡ್ಡ ಸಂತೆ ಅಂತ ಹೇಳಿ ವಿಜಯನಗರ ಡಿಸ್ಟಿಕ್ಕಲ್ಲೇ ಒಂದು ದೊಡ್ಡ ಕುರಿ ಸಂತೆ ಅಂತ ಹೇಳಿ ಅಷ್ಟೊಂದು ಕುರಿಗಳು ಸೇರ್ತಾವೆ. ಇಲ್ಲಿ ರೈತರಾಗ್ಲಿ, ಈ ಮೀಡಿಯೇಟರ್ಗಳಾಗ್ಲಿ ಬಹಳ ಸಂಖ್ಯೆಯಲ್ಲಿ ಬರ್ತಾರೆ. ಯಾವ ರೀತಿ ಕುರಿಗಳು ಬಂದವು, ಯಾವ ರೀತಿಯಾಗಿ ಇಲ್ಲಿ ಸಂತೆ ಹಿಡಿತೈತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೌದು, ಅಣ್ಣ ಇವು ಕೊಡವ ಮರಿ? ಕೊಡವಪ್ಪ. ಈ ರೇಟ್ ಏನ್ ಹೇಳ್ತೀರಿ? ರೇಟ್ 7,500 ರೂಪಾಯಿ ಹೇಳೇನೆ. 7,500 ಹೆಂಗ್ ಕೇಳ್ತಾರ? 100 ಹೆಚ್ಚು ಕಮ್ಮಿ ಬಂದು ಕೊಡ್ತಾನೆ. 4,000 ಮಟ್ಟ ಕೇಳ್ತಾರ. 4,000 ಮಟ್ಟ ಕೇಳ್ತಾರ. ಟಗರ ಹೆಣ್ಮರಿನ? ಎಲ್ಲ ಹೆಣ್ಮರಿ. ಹೆಣ್ಮರಿ. ಟಗರ್ ತಗೋದಿಲ್ಲ? ಟಗರ್ ತಂದಿಲ್ಲಪ್ಪ. ಎಲ್ಲ ಪಕ್ಕ ಹೆಣ್ಮರಿ ತಂದಿರಿ? ಎಲ್ಲ ಪಕ್ಕ ಹೆಣ್ಮರಿ. ನೀವು ವ್ಯಾಪಾರಸ್ತ್ರ ಏನ ಕುರಿಯಾರ? ಇಲ್ಲ, ಕುರಿಯರ್ ನಾವು ರೈತರು. ಯಾಕೆ ಅಲ್ಲೇ ವ್ಯಾಪಾರಸ್ತ್ರ ಕೊಡ್ತಿದ್ರಿ ಅಣ್ಣ? ಅಲ್ಲೆಲ್ಲ ಉದ್ರಿ ಸಾದ್ರಿ, ಇಲ್ಲೆಲ್ಲ ಕ್ಯಾಶ್ ರೂಪಾಯಿ. ಅಲ್ಲಿ ಉದ್ರಿ ಹೇಳ್ತಾರ, ಇಲ್ಲಿ ಕ್ಯಾಶ್ ದುಡ್ಡು ಕೊಡ್ತಾರ ಅನ್ನೋ ಉದ್ದೇಶಕ್ಕೆ ಸಂತಿ ಸಂತಿ ತಮ್ಮದು. ನೀವು ಪ್ರತಿ ಸಾರಿ ಸಂತಿಗ್ ತರ್ತಾರ ಅಥವಾ ಅಲ್ಲೇ ಹಂಗ ಪ್ರತಿ ಸಾರಿ ಸಂತಿಗ್ ತರ್ತೀರಿ? ಎಷ್ಟು ಕುರಿ ಅದಾವಣ್ಣ ನಿಮ್ಮವ? ನಮ್ಮ ಒಂದ್ 250. 250. ಎಷ್ಟು ತಿಂಗಳು ಮರಿ ಹಾಕ್ತೀರಿ ನೀವು ಸಂತಿಗೆ? 2.5-3 ತಿಂಗಳು. 2.5-3 ತಿಂಗಳಿಗೊಮ್ಮೆ ಎಸ್ ಮರಿ ತರ್ತೀರಿ? 10, 12, 15, 20. 15-20 ತರ್ತೀರಿ. ಹೆಂಗ ನಿಮಗೆ ಹಂಗ ತಗೊಂಬರ್ತೀರಿ? ಎಷ್ಟೋ 3 ತಿಂಗಳಿಗೊಮ್ಮೆ? 2.5-3 ತಿಂಗಳು. 2.5-3 ತಿಂಗಳು. ಟೋಟಲ್ ಈಗ ವರ್ಷಕ್ಕೆ ಎಷ್ಟು ಮರಿ ಮಾರ್ತೀರಣ್ಣ ನೀವು 200 ಕುರಿಯಿಂದ? ಮಾರ್ತಾವ ಒಂದ್ 100, 120, 150. 150 ಮಾರ್ತೀರಿ? ಕುರಿ ಅಷ್ಟನ ಮತ್ತೇನ್ರ ಹೊಲಗಿಲ್ಲ ಐತೆ? ಹೊಲನ ಐತಿ, ಕುರಿನ ಅದಾವಪ್ಪ. ಕುರಿನ ಅದಾವ, ಹೊಲನ ಐತಿ. ಹೊಲ ಎಷ್ಟು ಐತಿ? ಹೊಲ ಒಂದ್ 10-15 ಎಕರೆ ಆಕತಿ. 15 ಎಕರೆ. ಅದೆಲ್ಲ ಜಮೀನ್ ಹಿಡ್ಕೊಂಡದ್ದೇನ ನಿಮ್ಮ ಯಜಮಾನ್ರ ಆಸ್ತಿನ? ಹಿಡ್ಕೊಂಡೈತಿ, ಯಜಮಾನ್ರದ ಐತಿ. ಹೌದಾ? ಈ ನೀನು ಕುರಿ ಮಾಡಕ ಎಷ್ಟು ವರ್ಷ ಆತ? ಒಂದ್ 15 ವರ್ಷ ಆತ. 15 ವರ್ಷ ಆತ ನೀವು ಕುರಿ ಇಟ್ಕೊಂಡ? ನೀನು ಕುರಿ ನೀವು ಸಾಕಕ್ ಹಚ್ಚಿಂದೇನೆ? 15 ವರ್ಷ ನಾವು 15 ವರ್ಷ ಆತ. ಎಷ್ಟು ಎಕರೆ ಹೊಲ ಹಿಡಿದಿ ಈಗ? ಒಂದ್ 10-12 ಎಕರೆ ಹಿಡಿದ. 12 ಎಕರೆ. ಈಗ ನೀವು ಕುರಿ ಕಡಿಯಂದ ಕುರಿಯಿಂದಾನೆ ಹಿಡಿದಾರ ಅದು? ವರ್ಷಕ್ಕ ಈ ಕುರಿಯಿಂದ ಎಷ್ಟು ಆದಾಯ ಬರ್ತದೆ ನಿನಗೆ? ವರ್ಷಕ್ಕೆ ಒಂದ್ 7-8 ಲಕ್ಷ ಆದಾಯ. 7-8 ಲಕ್ಷ. ಇದ ನಮ್ಮ ಆಸ್ತಿ ಅಪ್ಪ. ಅಂದ್ರೆ ನೀವು ಏನ್ ಫಾರಂ ಸಾಕ್ತಾರೆ? ಹೊರಗಡೆ ಬಿಟ್ಟು ಮೇಯಿಸ್ತೀರಿ? ಅಲ್ಲ, ಫ್ರೀ ಮೇವು? ನೀವು ಕುರಿಯಿಂದನ ಒಂದ್ 10-12 ಎಕರೆ ನಿನ್ನ ಸರ್ವಿಸ್ನಾಗ ಹಿಡ್ಕೊಂಡಿರೋದು ಹೊಲ? ಯಜಮಾನ್ರಂದ ಎಷ್ಟು? ಅದು ಒಂದ್ 4 ಐತಿ. 4 ಐತಿ. ಹೊಲ ನೀವ ಮಾಡ್ತೀರ? ಲಾವಣಿಗೆ ಏನ್ರ ಅನುಭವಿಕೆ ಹಾಕ್ತೀರಿ? ಇಲ್ಲ, ನಾವ ಮಾಡ್ತೀವಿ. ನೀವ ಮಾಡ್ತೀರಿ? ಯಾವ ಊರಂದ್ರಿ ನಿಮ್ದು? ಚಿರಸ್ಥಳ್ಳಿ. ಚಿರಸ್ಥಳ್ಳಿ. ಯಾವ ತಾಲೂಕ್ ಬರ್ತದೆ? ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟ್ರಿಕ್ಟ್. ಇದು ಒಂದ ಸಂತೆ ಬರ್ತೀರ ಮತ್ತೆ ಯಾವ ಸಂತೆ ಹೋಗ್ತೀರ? ಇಲ್ಲಿ ಬಿಟ್ರೆ ದುಗ್ಗತ್ತಿ ಸಂತೆ ಹೋಗ್ತೀರ? ಇವ್ರು ರೈತರು ಸಂತೆ ಬರ್ತಾರ. ಅವ್ರವ್ರ ಮರಿ ಇದ್ದಿದ್ದನ್ನು ತಗೊಂಡು ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾರಾಕಿಲ್ಲ. ವ್ಯಾಪಾರಸ್ಥರು ಉದ್ರಿ ಹೇಳ್ತಾರ ಅನ್ನೋ ಉದ್ದೇಶದಿಂದ ಈಗ ಅವರು ಉದ್ರಿ ಹೇಳಿ ತಗೊಂಡು ಹೋದಾರ ಜಲ್ದಿ ದುಡ್ಡು ಕೊಡೋದ ಇಲ್ಲ. ಆ ಉದ್ದೇಶಕ್ಕೆ ಅವರು ಸಂತೆಗೆ ಬಂದು ಮಾರ್ತಾರೆ. ಒಂದು 200 ಕುರಿ ಅಂದ್ರೆ ಒಂದು 100-150 ಮರಿಗಳು ಮಾರ್ತಾರೆ ವರ್ಷ. ಬೈಲ್ ಕುರಿ ಮೇಯಿಸ್ತಾ ಇದ್ದಂತ ಬೈಲ್ ಕುರಿ ಮೇಯಿಸೋರಿಗೆ ಲಾಭ ಐತಿ.
ಆರಾಮ್ ಮೇಲೆ ಸಕ್ಕರೆಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರವ್ರ ಒಂದು ಇದು ಅವ್ರವ್ರ ಆಸಕ್ತಿಯನ್ನು ಇಟ್ಕೊಂಡು ಮಾಡ್ತಾರೆ. ಅವ್ರು ಯಾವಾಗ್ಲೂ ಅವ್ರ ಮನೇಲಿ ಕುರಿ ಕಟ್ಕೊಂಡು ಇಟ್ಕೊಂತಾರೆ. ಅವ್ರ ಯಜಮಾನ್ರ ಮೊದ್ಲ ಕುರಿ ಸಾಕಂತ ಬಂದಂತಾರ ಅವ್ರು ಮುಂದುವರ್ಸ್ಕೊಂಡು ಅಂತಾರೆ. ಅದರಿಂದನೇ ಅವ್ರ ಆಸ್ತಿ ಎಲ್ಲ ಮಾಡಿದ್ರು. ಮಾರುವಲ್ಲಿ ರೈತರು ಕುರಿಗಳು ಚೆನ್ನಾಗಿದೆ. ರೈತರ ರೈತರು ಮಾರಾಟ ಸಂತೆ ಮಾಡಿದ್ರು. ಅಣ್ಣ ಒಳ್ಳೆ ಚೆನ್ನಾಗಿ ಸಾಕೋರು ಅಣ್ಣ ಅಣ್ಣ ಬರೀ ಕೊಡವ ಇವು ಏನು ರೇಟ್ ಎರಡು ಏನು ಹೇಳ್ತೀರಿ? 32 ನೀವು ರೈತರ ತಂದು ಸಾಕಿರಿ? ರೈತರ ನೀವು ಸಾಕಿ ತಂದಿರಿ? ನೀವು ಮಾರಕ್ಕೆ ತಗೊಂಡು ಹೋಗಿದ್ರ ನಿಮ್ಮ ಕುರಿಯಲ್ ತಂದ್ರೆ? ನಿಮ್ಮ ಕುರಿಗಳು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ? 28 14,000 ರೂಪಾಯಿ ಫೈನಲ್ 20 ಕಾದ್ರೆ ಕೊಡ್ತವೆ ಅಂತಾರೆ. 4 ಅಣ್ಣ ಮರಿ ಕೊಡವ ಹೆಂಗೊಂದು ಹೇಳ್ತೀರಣ್ಣ? ಏನ 9 ಎಷ್ಟು ಬಂದ್ರೆ ಕೊಡ್ತೀರಣ್ಣ ಫೈನಲ್? 8,600 ಚೆನ್ನಾಗಿದೆ. ಒಂದು ಅಣ್ಣ ಎಷ್ಟು ತಿಂಗಳ ಬರೋದು? 3 ತಿಂಗಳು. ರೈತರು ಉದ್ದ ಒಳ್ಳೆ ಚೆನ್ನಾಗಿದೆ. ಸಾಕರ್ ಇಂಥ ಮರಿಗಳು ಈಗ ಒಂದು 4-5 ತಿಂಗಳು ಸಾಕಿದ್ರು 15,000 ಸಾವಿರಕ್ಕೆ ಮಾರ್ಬೋದು. ಒಳ್ಳೆ ಚೆನ್ನಾಗಿದೆ. ಕಮ್ಮಿ ನೀಟಾಗಿದೆ. ಅದೇ ಅಷ್ಟೇ ನಿಮ್ಮ 8 ಅವ ಹೌದಾ ಕಟ್ ಮಾಡಿದವ? ನಮ್ ನಿಟ್ಟೂರು ನೀವು ವ್ಯಾಪಾರಸ್ತ್ರ? ಮನೆ ಕೊಡಿ ರೈತರು ನೀವು? ಏನ್ ಹೇಳ್ತೀರಿ ರೇಟ್? ಅಣ್ಣ ರೇಟ್ ಏನ್ ಹೇಳ್ತೀರಿ? ಒಳ್ಳೆ ಚಂದ ಅಷ್ಟೊಂದು ಒಳ್ಳೆ ಚಂದ.
ಮಿಷಿನ್ ಇಂದ ಕಟ್ ಮಾಡಿದ್ದಾರೆ ಎರಡು ಒಂದು 6-7 ತಿಂಗಳು ಮರಿ ಇದಾವೆ. ಸಣ್ಣ ಮರಿಗಳು ಎಲ್ಲ 5-6 ಸಾವಿರ. ಮರವ ತಗೊಂಡ್ರೆ ಏನ್ ನೀವು ಸಾಕಿದ್ರೆ ಏನ್ ಕುರಿ ಹೇಳವ ಏನ್ ರೇಟ್ ಏನ್ ಹೇಳ್ತೀರಿ? ಎಷ್ಟು? 23. ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ತೀರಿ? ಅಲ್ಲ ನಾವು ಯೂಟ್ಯೂಬ್ನಾಗ ತಗೊಳ್ರಿ, ಹೇಳ್ರಿ ಲಾಸ್ಟ್ ನೀವು ಫೈನಲ್ ಎಷ್ಟಕ್ಕೆ ಬಂದ್ರೆ ಕೊಡ್ತೀರಿ? ನಾವು ತಗೊಳ್ಳಾರಲ್ಲ ಹೇಳ್ರಿ. 20ಕ್ಕೆ ಬಂದ್ರೆ 10,000 ರೂಪಾಯಿಗೆ ಒಂದು 1,000 ರೂಪಾಯಿ ರೇಟಲ್ಲಿ ಒಂದು 80,000 80,000 ತಗೋಬೋದು. ಅವ್ರ ಮಾಲೆ ಹೇಳ್ತಾರೆ. ಮೇಕೆಗಳು ರೇಟ್ 9,000 ಹೇಳ್ತೀರಿ. ರೇಟ್ ಏನ್ ಹೇಳ್ತೀರಣ್ಣ? ಅಷ್ಟೇ 9,000 ಆತವಣ. 9,000. ಎಷ್ಟು ತಿಂಗಳು ಮರಿ ಅದಾವ? 3 ತಿಂಗಳ 3 ತಿಂಗಳು ಅದಾವ. ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ? 8,800 ಇಲ್ಲ ಫೈನಲ್. 100 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ. ವ್ಯಾಪಾರಸ್ತ್ರ ವ್ಯಾಪಾರ ಮಾಡ್ತೀರಿ? ಯಾವ ಹುಣಸೆಕಟ್ಟಿ ಪ್ರತಿ ವಾರ ಬರ್ತೀರಾ? ನಿಮ್ ಕಡೆ ಯಾವಾಗ್ಲೂ ಇರ್ತಾವ ಮರಿಗಳು? ವಾರ ಇರ್ತಾವ. ಎಷ್ಟುವರೆಗೂ ಇರ್ತಾವ? ನಿಮ್ಮ ಈಗ ಒಂದ್ ವೇಳೆ ರೈತರು ಫಾರಂ ಸಾಕಾರ ಬಂದ್ರ ಎಷ್ಟು ಮರಿಗಳ ತನಕ ಸಿಗ್ತಾವ ನಿಮ್ಮ ಹತ್ರ? 100-150 ಗಂಟೆ ಸಿಗ್ತಾವ. 150 ಗಂಟೆ ಸಿಗ್ತಾವ. ಒಂದ್ ವೇಳೆ ರೈತರು ಬಂದ್ರ ಕೊಡ್ತೀರ ಅಲ್ಲಿ? ಕೊಡ್ತಾವಣ. ನಿಮ್ಮ ಹತ್ರ ಬಂದ್ರ ಮಾಲದ್ದಂಗ ಹೇಳ್ತಾವಣ, ಮಾಲದ್ದಂಗ ಕೊಡ್ತೀವಿ. ಸಂತೆ ದಿವಸ ಅಷ್ಟ ಸಿಗ್ತಾವ? ಎನಿ ಟೈಮ್ ಯಾವಾಗ್ಲೂ ಇರ್ತಾವಣ ನಮ್ಮ ಮತ್ತೆ. ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಸಿಗ್ತಾವ ಮರಿಗಳು? ಮರಿ ತಕೊಂಡ್ ಕೊಡ್ತೀರಿ? ಮಾಲ್ ಹೆಂಗಿರ್ತೈತಿ ಹಂಗ. ನೀವೆಲ್ಲ ಯಾಕೆ ಅಂದಾಗ ಅವನ್ನ ಕೊಂಡ್ಕೊಂಡ್ ಬರ್ತೀರಿ? ಕುರಿಯಾಗ ಹಾಕ್ತಾವ.
ಕುರಿಯಿಂದ ಕುರಿಯರ್ ಹತ್ತಲ್ಲಿ ಹೋಗಿ ನೀವು ಖರೀದಿ ಮಾಡ್ತೀರಿ ಹೆಂಗ ಈಗ ಅವ್ರ ಕಡೆಯಿಂದ ನೀವು ಖರೀದಿ ಮಾಡ್ಕೊಂಡ್ಬಂದು ನೀವು ಸಂತೆಗೆ ಮಾರ್ತೀರಲ್ಲ ಏನ್ ಉಳಿತೈತೆ ಉಳಿತೈತೆ ಅಣ್ಣ ಆದ್ರ ಎಣ್ಮರಿ ಹಾಕಿ ಕೊಡ್ತಾರಲ್ಲ ಅಣ್ಣ ಕುರುಬ್ರು ಹಂಗಾಗಿ ಅಲ್ಲಿ ನಿಮ್ಮ ಹೆಸರು ಬೀರಪ್ಪ ಬೀರಪ್ಪ ಮುನ್ಸಿಪಲ್ಟಿ ಬೀರಪ್ಪ ಯಾಕ್ರಿ 3 ನಿಮಿಷ 2 ವರ್ಷ ಮಾಡ್ಕತ್ತೀಯಲ್ಲ ಯಪ್ಪ ನಾನು ಏನ್ ಅಲ್ಲ ಏನಂತಪ್ಪ ಮರಿ ಕೊಡಂಗಿಲ್ಲ 100 ಮರಿಗಳ ತನಕ ಇವ್ರ ಹತ್ರ ಸಿಗ್ತವೆ ನೀವು ಎನಿ ಟೈಮ್ ಯಾವಾಗ ಫೋನ್ ಮಾಡಿದ್ರೆ ಇವ್ರ ಹತ್ರ ಸಿಗ್ತಾವಂತ ಇವ್ರ ಫೋನ್ ನಂಬರ್ ಕೇಳೋಣ ಮರಿಗಳು ಬೇಕಾದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾವೆ ಫಾರಂ ಸಾಕರಿಗೆ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳಿ 76 00 14 88 ಅಣ್ಣ ಯಾರೇ ಫೋನ್ ಮಾಡಿದ್ರನ್ನ ಒಂದ್ ವೇಳೆ ಮರಿಗಳು ನಿಮ್ಮ ಹತ್ರ ಇದ್ರ ಕೊಡ್ರಿ ಅಣ್ಣ ನಮ್ ನಿಂಟೂರು ದಡ್ಡಾಳೆ ನೋಡಿ ಇವ್ರ ಮಧ್ಯವರ್ತಿಗಳು ಇವ್ರು ದಲ್ಲಾಳ್ರು ಅಂತಾರಲ್ಲ ಮರಿ ಕೊಡ್ಸೋದು ಇದನ್ನ ಮಾಡ್ತಾರ ರೈತರಿಗೆ ಮರಿಗಳು ಬೇಕಂದಾಗ ಇಂಥ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರು ಕೊಡಿಸ್ತಾರೆ ಇವ್ರು ಅದ್ರ ಬಹಳ ಸಾಧ್ಯತೆ ಇವರು ಹರಿಹರ ದುಗ್ಗಾವತಿ ಹರಪನಹಳ್ಳಿ ಸಂತೆ ಅಂದ್ರೆ ರೈತರಿಗೆ ಸ್ಪಂದಿಸ್ತಾರ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದನ್ನ ಮಾಡಿ ಕೊಡಿಸ್ತಾರ ಅವ್ರು ಅಷ್ಟು ಕಂಡೀಷನ್ ಮಾಡೋದಲ್ಲ ಹೆಚ್ಚು ಕಮ್ಮಿ ಎಸ್ಕೊಂಡ್ ಅವ್ರು ಕೊಡಿಸ್ತಾರ ಇವ್ರನ್ನ ಕಾಣ್ರಿ ನೋಡ್ಕೊಳ್ರಿ ಮುಖಾನ ಅಜ್ಜನ್ ಸರಿ ಅಜ್ಜ ಬರ್ತಾವೆ ಹಾ ಕೃಷಿಯಲ್ಲಿ ಜೀವನ ಬಹಳ ಸಣ್ಣ ಇಂಥವೆಲ್ಲ ತಂದು ಮಾಡ್ತಾರೆ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರು ರೈತರಿಂದ ಖರೀದಿ ಮಾಡ್ಕೊಂಡು ಇಲ್ಲಿ ಮಾರ್ತಾರೆ ವರ್ಷ ಎಲ್ಲ ಬಹಳ ಕಡಿಮೆ ಬಂದಿರ್ತಾರೆ ಇವೆಲ್ಲ 4,500 10,000 ಒಳಗೆ ಬಿದ್ದಿರ್ತಾವ್ರಿ ಇಲ್ಲಿ 7,000 8,000 ಎಂಟೂವರೆಗೆ 9,000 ಹಿಂಗೆಲ್ಲ ಮಾರ್ತಾರ ಬರೀ ಇದ್ದಿದ್ದಂಗೆ ವ್ಯಾಪಾರ ಮಾಡಕತ್ತದ ಅಷ್ಟಕ್ಕಷ್ಟೇ ವ್ಯಾಪಾರ ಮುಗಿದ್ರೆ ಗೊತ್ತಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಮಿಕ್ಸ್ 4 ತಿಂಗಳು
ಎರಡೂವರೆ ಮರಿಗಳು ಒಂದೇ ಲೆವೆಲ್ ಇರ್ಬೇಕು. ಗುಂಪು ಮರಿಗಳು ಒಂದೇ ಲೆವೆಲ್ ಇದ್ದಾವ ಆರಾಮ್ ಹಾಕ್ಬೇಕು. ಇವೆಲ್ಲ ಕಮ್ಮುಗಳು ಇಲ್ಲ, ಕಮ್ಮಿರವು ಒಂದೆರಡು ಇರ್ತವೆ ಅಷ್ಟೇ. ಅಣ್ಣ ಇವು ಎಷ್ಟು ತಿಂಗಳು ಮರಿ ಅದಾವಣ್ಣ? ಎಷ್ಟು ತಿಂಗಳು ಮರಿ ಇವು? ಎಷ್ಟು? 5 ತಿಂಗಳು ಮರಿ. ಕಟ್ ಮಾಡಕ್ ಬಂದಾವಲ್ಲ? ಕಟ್ ಮಾಡಕ್ ಬಂದಾವ. ರೇಟ್ ಏನ್ ಹೇಳ್ತೀರಿ? 14,800. 13,000 ಕೇಳ್ತಾರ. ಹದಿಮೂರುವರೆ ಕೇಳ್ತಾರ. ಮೇಲೆ ಫೈನಲ್ ನಿಮ್ದು ಒಂದು 13,500 ಲಾಸ್ಟ್. 13,500. 5 ತಿಂಗಳು ಮರಿಗಳು ಅಲ್ಲೇ ಕಟ್ ಮಾಡಕ್ ಬಂದದವು. ಚೆನ್ನಾಗದ, ಪರವಾಗಿಲ್ಲ. 13,500 ತಗೋಬಹುದು. ಒಳ್ಳೆ ಹೈಟ್ ಉದ್ದ ಒಳ್ಳೆ ಚೆನ್ನಾಗಿರೋದು. ಅಣ್ಣ ವ್ಯಾಪಾರಸ್ಥರ ನೀವು? ವ್ಯಾಪಾರ ಮಾಡ್ತೀರ? ರೈತರ? ಒಳ್ಳೆ ಚೆನ್ನಾಗಿದೆ. ನಮ್ ನೆಟ್ಟೂರ್ ಯೂಟ್ಯೂಬ್ ಚಾನಲ್ ಐತೆ, ಕೃಷಿಯಲ್ಲಿ ಜೀವನ ಅಂತ ಹೇಳಿ. ಅಣ್ಣ ನಿಮ್ ಕಡೆ ಯಾವ ಮರಿ ಸಿಗ್ತಾವ? ಯಾವಾಗ್ಲೂ ಸಿಗ್ತಾವ? ಸಿಗ್ತಾವಣ್ಣ, ಯಾವಾಗ್ಲೂ. ಹೌದಾ? ಸಂಜೆ ಬಂದ್ರೆ ಯಾವಾಗ್ಲೂ ಸಿಗ್ತದೆ. ಹೌದಾ? ನಿಮ್ ಫೋನ್ ನಂಬರ್ ಹೇಳ? 73810700. 7 ನಿಧಾನ 73381030550. ಸರಿ. ನಿಟ್ಟೂರು ನಿಮ್ಮವು ಕುರಿ ಯಾವ ನಿಮ್ಮವು ಇವ ಅಣ್ಣ ಹೆಂಗ್ ಬಂದಳ ಇದು ಕುರಿ? ಅಲ್ಲ ರೇಟ್ ಹೇಳ್ರಿ, ನಾವು ಕನ್ನಡಲ್ಲ, ಯೂಟ್ಯೂಬ್ ಚಾನಲ್ ನಾನು. ರೇಟ್ ಹೇಳಿ. 11,000 ಹೇಳ್ತೀರಿ. ಫೈನಲ್ ಏನ್ ಬಂದ್ರೆ ಕೊಡ್ತೀರಿ? ಎಷ್ಟು? 8,000 ಬಂದ್ರೆ ಕೊಡ್ತೀರಿ. ಎಷ್ಟಕ್ಕಷ್ಟೇ. ನೀವು ವ್ಯಾಪಾರಸ್ತ್ರ? ಯಾವ್ರು? ಬೊಮ್ಮನಹಳ್ಳಿ. ನಿಮ್ಮ ಹತ್ರ ಮರಿ ಯಾವಾಗ್ಲೂ ಸಿಗ್ತಾವ? ಎನಿ ಟೈಮ್ ಇರ್ತಾವ? ಹರ್ಮಳಿ ಸಂತಿ ವಾರ ಬರ್ತೀರ? ಮತ್ತೆ ಯಾವ ಊರ್ ಸಂತಿ ಹೋಗ್ತೀರಿ ನೀವು? ಬೊಮ್ಮನಹಳ್ಳಿ. ವೀಕ್ಷಕರು ನೋಡ್ರಿ, ಇದು ಎಲ್ಲ ಸಾಕಿ ದೊಡ್ಡ ತಂದಂತ ಕುರಿಗಳು. ಇಷ್ಟೊತ್ತು ಸಣ್ಣ ಮರಿಗಳು ತೋರಿಸಿದೆ. ಇವು 3 ತಿಂಗಳ 4 ತಿಂಗಳ ಸಾಕಿ ಮಾರಕ್ ತಂದಿದ್ದಾರೆ. ಹೆಚ್ಚಾಗಿ ರೈತರು ಬರ್ತಾರಲ್ಲ ಈ ಸೈಡ್. ಬಾರಿ ನೀವೇನ್ ನೀವು ಕುರಿ ತಂದಿರ? ಏನ ಕುರಿ ತಂದಿರ? ಯಾವ ತರ ಕುರಿ ತಂದಿದ್ರಿ ನೀವು? ಟಗರುಗಳು ತಂದಿರ? ಕೊಟ್ರಲ್ಲ? ಕೊಟ್ಟಿದೆ. ಮೂವತ್ತೊಂದು ಎರಡಕ್ಕ ಅಣ್ಣ ನೀವು ತಂದಿರೇನ ಸಾಕಿರ? ಲಾಸ್ಟ್ ಹೆಂಗಾದ್ರು ಕೊಡ್ತೀರಿ? 26,000 28,000 ಅವ್ರು ಕೇಳಿದ್ರು. 14,000 ರೂಪಾಯಿ ಒಂದು. ಲಾಸ್ಟ್ ಕೊಡೋದು
ಆಯ್ತು ಇದೊಂದು ಕಳ್ಸಪ್ಪ ಹಾ ಇದು ಎಲ್ಲ ಕಟಿಂಗ್ ಬಂದಿದೆ. ಈ ಸೈಡ್ ಚಾಲ್ತಿ ಮರಿಗಳೆಲ್ಲ ಆ ಕಡೆಗೆ ಲೆಫ್ಟಿಗೆ ಬರ್ತವೆ. ಎಲ್ಲ ಕಟಿಂಗ್ ಬಂದಿದೆ. ಹೆಣ್ಣುಗಳು ಹೆಣ್ಣುಗುರಿ ಸೈಡ್ ಫುಲ್ ಹೆಣ್ಣುಗುರಿಗಳು ಸಿಗ್ತವೆ. ಈ ಪುತ್ತೂರು ರೋಡ್ ಕಡೆಗೆ ರೈಟ್ ಸೈಡ್ ಗೇಟ್ ಅಲ್ಲಿ ಏನು ಬೋರ್ಡ್ ಐತಲ್ಲ, ಆ ಬೋರ್ಡ್ ಎದುರುಗಡೆಗೆ ಹೆಣ್ಣುಗುರಿಗಳು ಸಿಗ್ತವೆ. ಹೆಣ್ಣುಗುರಿಗಳು, ಆಡುಗಳು, ಮೇಕೆ. ಅದೆಲ್ಲ ಎಳಗ ಕುರಿಗಳು, ಹೆಣ್ಣುಗುರಿಗಳು. ಕುರಿ ನಿಮ್ಮವ? ಯಾವ ತರ ಕುರಿ ಅಣ್ಣ ಇವ? ಯಾವ ಸೈಡ್? ಮಹಾರಾಷ್ಟ್ರದ. ಎಂತ ಕುರಿ ಅಂತಾರ? ಎಳಗ ಅಂತಾರ ಏನು? ಬನ್ನೂರು ಕುರಿನ ಇವ? ರೇಟ್ ಏನ್ ಹೇಳ್ತಾರೆ ಇವನ್ನ? 25 ಒಂದಕ್ಕೆ. ತೂಕ ಎಷ್ಟು ಬರ್ಬೋದು ಇವ? 40ರಿಂದ 50 ಬರ್ತದೆ. ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ? 24. ಅದೇ ಟಗರುಗಳು ಇವೆಲ್ಲ. ದೊಡ್ಡ ದೊಡ್ಡ ಟಗರುಗಳು, ಎಲ್ಲ ಚಿರ್ತಕ್ಕಂಥ ಟಗರುಗಳು. ಎಲ್ಲ ಚೆನ್ನಾಗಿದೆ, ಗಡ್ಡ ಗಡ್ಡ. ಅಣ್ಣ ಕುರಿ ನಿಮ್ದು ಇದೆ ಅಲ್ಲ? ಗಡ್ಡ ಗಿಡ್ಡಗಳು ಮಸ್ತ್ ಐತೆ. ಫೈಟರ್ ಕುರಿ ಇರ್ಬೋದು ಇದು. ಅವ್ರ ಮಾಲಕರು ಇಲ್ಲಿ. ಜಾಲ, ಕಡ್ಲ. ದೊಡ್ಡ ಸೈಜ್. ಹಾ ನಿಮ್ದು ಕುರಿ ಎಷ್ಟೆಲ್ಲ ಐತಣ್ಣ? ಬರೇ ಕುರಿ ಅಂತ ನೋಡ್ರಿ. ಭಾರಿ ಸೈಜ್ ಐತೆ, ಬಿಗ್ ಸೈಜ್. ಭಾರಿ ಐತೆ. ರೇಟ್ ಏನ್ ಹೇಳ್ತೀರ? ರೇಟ್ 52. ತೂಕ ಎಷ್ಟು ಬರ್ಬೋದು ಅಣ್ಣ ಅದು? 50 ಮೇಲೆ ಐತೆಲ್ಲ. ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಣ್ಣ? ಅಲ್ಲ ಹೇಳ, ನಾ ಯೂಟ್ಯೂಬ್ನಾರ ಹೇಳ.
40 ಮೇಲೆ 40-45 ಬಂದ್ರೆ ಕೊಡ್ತಾರೆ. 40,000 1,000 ಹೆಚ್ಚು ಕಮ್ಮಿ ಕೊಡ್ತಾರ. ಚೆನ್ನಾಗೈತೆ. ಲೀಟರ್ ಮರಿಗಳು ಬಹಳ ಕಡಿಮೆ ಬಂದವ ಇಲ್ಲಿ. ಎಲ್ಲ ಕಟಿಂಗ್ ಅಣ್ಣ ನಿಮ್ದ ಒಳ್ಳೆ ಸೈಜ್ ಐತೆ, ಬಿಗ್ ಸೈಜ್ ಐತೆ. ರೈತ ಕುರಿ ಒಳ್ಳೆ ಚೆನ್ನಾಗೈತೆ. ಅಣ್ಣ ಯಾವ ಅರ್ಪಣ ವ್ಯಾಪಾರಸ್ತ್ರ ಅಣ್ಣ? ನೀವು ಸಾಕಿರೋದ ತಂದಿರೋದ? ತಂದಿರೋದಲ್ಲ ಮೀನ್ಗಡದ ಮೀನ್ಗಡದಿಂದ ಯಾಕೆ ಬಂದಿರೋದು ಅಣ್ಣ? ಇದು ಫೈಟರ್ ಕುರಿನಾ? ರೇಟ್ ಏನಣ್ಣ? 55. 55 ಅಣ್ಣ ಆಡ್ಸಿರೋದಂತ? ಅಣ್ಣ ಕಣ ಗಿಡ ಆಗ್ಯಾವಂತ? ಅಣ್ಣದೇನು ಕೇಳಿಲ್ಲ ಅಂತ. ಗಿಡ ಚೆನ್ನಾಗಿದೆ. ಆಡ ಕುರಿ ಇದೆ. 6 6 ಕುರಿ ಅಂತ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಅಣ್ಣ, ನಿಮ್ ನಂಬರ್ ಅಣ್ಣ? 89 71 67 10 47. ಬಹಳ ಚೆನ್ನಾಗಿ. ಇದು ಒಂದು ಅವ್ರದ. ಇದು ಎಷ್ಟೆಲ್ಲ ಐತೆ ಅಣ್ಣ? 4 ಕಲ್ಲ ಐತೆ. ಅವು 4 ಕಲ್ಲ ಅದಾವ. ಇಲ್ಲ ಚೆನ್ನಾಗಿ ನೋಡ್ರಿ. ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಸಿಗ್ತಾವ ಅವ್ರ ಹತ್ರ ಯಾವಾಗಲೂ. ವ್ಯಾಪಾರಸ್ಥರು ಅವರು. ಗಡ್ಡೆ ಗಿಡ್ಡೆ ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿ ಎಲ್ಲ 4 ಕಲ್ಲಾಗದಾವು. ಇದು ಒಂದು 6 ಐತಿ. ಹೆಚ್ಚು ಕಮ್ಮಿ ಸಿಗ್ತಾವ ಅವ್ರ ಹತ್ರ. ಎಲ್ಲ ಕಟಿಂಗ್ ಮಾಡಿ ಮರಪ್ಪಜ ಏಟಪ್ಪ ಆತ ಹಿಂದೇಟಪ್ಪ ನೀವೇನ್ ಹೇಳ ರೇಟ್? ನಾವಣ 19,000 18 ಹೇಳಣ. ಇವಣ್ಣ 15 ಅದ. ಎಷ್ಟು ಖುಷಿ. 18 ಹಂಗಾದ್ರೆ ಅವ್ರು ಕೊಡ್ತಾರ. 18 ಹಂಗ ಕೊಡ್ತೇವೆ. ಅವರು ಬಿಡಣ ಬೆಳ್ಳಿ ಮರಿ. ನೋಡ್ರಿ 18-20 ಕೆಜಿ ಎಲ್ಲ ಸೈಜ್ ಅದ.
ಅಣ್ಣ ಮರಿ ರೇಟ್ ಏನ ಅಲ್ಲ 16 17 ಕೇಳಾಕತ್ತಾರಣ್ಣ. ನೀನ್ ಫೈನಲ್ ಏನ್ ಬಂದ್ರೆ ಕೊಡ್ತೀರಿ? ಹೇಳ ಫೈನಲ್ ಹೇಳ. 15 ಬಿಡ್ತಾರಣ್ಣ. 15 ಬಂದ್ರೆ ಬಿಡ್ತೀರಿ. ಎಷ್ಟು ತಿಂಗಳ ಮರಿ ಅಣ್ಣ? ಒಂದು 8 ತಿಂಗಳು ಅಣ್ಣ. 8 ತಿಂಗಳು ಮರಿ ಯಾಕೆ ಬೆಳೆದಲ್ಲವು 8 ತಿಂಗಳು ಅಂದ್ರೆ ಬಸವನ್ ಬಗ್ಗೆ ಹೊಡಿವು. ಒಂಥರ ಮೊದಲ ಕುರಿ ಇದ್ದಾಗ ಅದಾವಲ್ಲ, ಗಿಣಿ ಮತ್ತೆ ನೀರ್ ಮಾಡ್ತಾರೆ ಸಂತೆ ಮಾಡಕ್ಕೆ. ಅಣ್ಣ ಮರಿ ರೇಟ್ ಏನ್ ಹೇಳ್ತೀರಿ? 14 ವ್ಯಾಪಾರಸ್ತ್ರ ಫೈನಲ್ ಏನ್ ಬಂದ್ರೆ ಕೊಡ್ತೀರಿ? 12 A to Z ಎಲ್ಲ ಎಷ್ಟು ಅದ? ಎಷ್ಟು ಅದಾವಣ? 26. ಯಾವ ಅಣ್ಣ? ನಳವೇನವ್ರ ಖುಷಿಯಲ್ಲಿ ಜೀವನಪ್ಪ. ಎಲ್ಲ ಕಟಿಂಗ್ ತೋರ್ಸಿದ ಒಂದು 4-5 ಮೂರು ಒಳ್ಳೆ ಚೆನ್ನಾಗಿತ್ತು ಸ್ವೆಟರ್ ಕುರಿಗಳು. ಇದ್ದವೆಲ್ಲ ಕಟಿಂಗ್ ಅಂದ್ರೆ ಈ ಫಾರಂ ಕುರಿ ಸಾಕರಿಗೆ ಒಳ್ಳೆ ಸಂತಿದೆ ತಗೊಳಕ್ಕೆ. ಎಲ್ಲಾ ತರ ಮರಿಗಳು ಸಿಗ್ತವೆ. ನೀವು ಯಾವ ಏಜ್ನವರು ತಗೊಂಡ್ರೆ ಸಿಗ್ತವೆ ಸಾಕರಿಗೆ. 2 ತಿಂಗಳಿಂದ ಹಿಡಿದು 5-6 ತಿಂಗಳವರೆಗೂ ಮರಿಗಳು ಇರ್ತಾವ ಇಲ್ಲಿ ಏಜ್ನಾಗ. ನೋಡಿ ಎಲ್ಲ ಒಂದು 5-6 ತಿಂಗಳು ಸಾಕಿರತಕ್ಕಂಥ ಮರಿಗಳು. ಹುಟ್ಟಿ 6-7 ತಿಂಗಳ ಏಜ್ 6-7 ತಿಂಗಳಾಗಿರ್ತವೆ. ಇವೆಲ್ಲ ಫಾರಂ ಅಲ್ಲಿ ಸಾಕಿರೋ ನನಗೆ ಅನ್ಸೋದು, ನೋಡಿದ್ರೆ ಗೊತ್ತಾಗುತ್ತೆ. ಈ ವೀಕ್ಷಕರ ಈ ಫಾರಂ ಅಲ್ಲಿ ಸಾಕ್ಬೇಕಂದ್ರೆ ನೀವು ಸಾಕದ ನಿಜ ಆದ್ರೆ ಚೆನ್ನಾಗಿ ಸಾಕಿ. ಈ ತರ ಮಾಡಿ ಎಲ್ಲ ಲಾಸ್ ನಿಜವಾಗ್ಲೂ ಮೇಂಟೆನೆನ್ಸ್ ಮಾಡಿರ್ತಕ್ಕಂಥ ಫುಡ್ಗೆ ಆಗಲ್ಲ, ಕೂಲಿನೇ ಬಿಡಲ್ಲ. 300 ರೂಪಾಯಿ ಕೂಲಿನೇ ಬಿಡಲ್ಲ ಈ ತರ ಸಾಕಿದ್ರೆ. ಚೆನ್ನಾಗಿ ಸಾಕು. ಇದೆಲ್ಲ ಮರಿಗಳು ಮಸ್ತ್ ಬಿಟ್ಟಿದೆ. ಇಲ್ಲ ಅಂದ್ರೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಸಾಕ್ತೇವೆ ಅನ್ನೋ ಒಂದು ಇದ್ರೆ ಸಾಕು. ನೋಡಿ ಎಲ್ಲ ಏನ್ ಬೇಡ ಆರಾಮಲ್ಲ. ನೋಡ್ರಿ ನಮ್ಮ ಹಳೆಯವನ್ನ ಯೂಟ್ಯೂಬ್ಗೆ ಯಾಕೆ ಬಂದಿದ್ರಿ? ಮರಿ ತಗೊಳಕ್ ಬಂದಿರಿ? ಏನ್ ಕೇಳಿದ್ರಿ ಅವನ? ಇಲ್ಲ ಅಲ್ಲಿ ಕೇಳಿದ್ವು. ಭಾರಿ ರೇಟ್ ಅದ ಬಿಡಪ್ಪ. 16 ಹೇಳಿದ್ರು. ಇನ್ನು ತಗೊಂಡಿಲ್ಲ? ಇಲ್ವಾ, ನಮ್ದೊಂದು ಕುರಿ ತಾಳೆ ಕೊಟ್ವಿ, ಲೇಟ್ ಆಗಿ ಹೋಗೋಣ ಅಂತ. ಮತ್ತೆ ಕೊಟ್ರು ನಾನು ನಿನ್ ಬಗ್ಗೆ ನಂಗೆ 14,000 ಏನೈತ್ರ ಅದಕ್ಕೆ ಅಣ್ಣ ಮತ್ತೆ ಉಳಿ ಮರೈತಿ 14,000 ಗಡ್ಡ ಗಿಡ್ಡ ಚೆನ್ನಾಗಿದೆ.
ಇಲ್ಲೇ ಬರೋಣ ಇಲ್ಲೇ ಬರೋಣ. ಏನ್ ಹೇಳಿದ್ರಪ್ಪ ರೇಟ್? 18. ನೀವು ತಗೊಳ್ಳಾರ? ನೀವು ಎಷ್ಟು ಕೇಳಿದ್ರಿ? 14 ಕೇಳಿದ್ರಿ? 18 ಹೇಳಿದ್ರಿ. ನೀವು ತಗೊಳ್ಳಾರ 14 ಕೇಳಿದ್ರಿ. ಮುಗಿದ್ವಾ? ಏನಿಲ್ಲ 14ಕ್ಕೆ ಅವ್ರು ಕೊಡುವಲ್ರಿ. ನೀವು ತಂದಿದ್ದಣ್ಣ ಕುರಿನ? ತಗೊಂಡ್ರೆ ಹೌದಾ? ಇವ್ರು ನಮ್ಮೂರ ನೆಟ್ಟೂರ ಇವ್ರು ಕುರಿ ತಗೊಳಕ್ ಬಂದಿದ್ರಂತೆ, ತಗೊಂಡಿದಾರಂತೆ. ಒಂದು 11 ಪರವಾಗಿಲ್ಲ, ಚೆನ್ನಾಗಣ ತಗೋಬಹುದು. ಅದ ತುಂಡೈತಿ ಮರಿ. ಎಷ್ಟು ಮರಿ? 6 ಮರಿ 11 ಅನ್ಸಿದೆ. ಪರವಾಗಿಲ್ಲ, ಚೆನ್ನಾಗೈತಿ. ಕಟ್ ಮಾಡಿಬಿಡೋಣ ಹೋಗಿ. ಎಷ್ಟು ತಿಂಗಳು ಸಾಕ್ತೀನಿ ನೀವು? ಇದು 4-5 ತಿಂಗಳು, 4ರಿಂದ 5 ತಿಂಗಳು ಸಾಕ್ತೀರಿ ಅಂದ್ರೆ 2ನೇ ಉಣ್ಣಿಗೆ ಬರೋದ್ರೊಳಗೆ ಎತ್ ಬಿಡ್ತೀರಿ. ಈಗ ಹೋಗಿ ಕಟ್ ಮಾಡಿ 2ನೇ ಉಣ್ಣಿ ಕೊಯ್ಲು ತುಂಬದ್ಲೇ ಮಾರಿಬಿಡ್ತೀರಿ. ಈಗ ಆಲ್ರೆಡಿ ಸಾಕಿದ್ರೆ ಮೊದ್ಲ? ಇವತ್ತು ತಗೊಂಡಿ ಅಲ್ಲ? ನೀನ್ ಮೊದ್ಲ ವರ್ಷ ಸಾಕ್ತೀಯ? ಎಷ್ಟು ಸಾಕ್ತೇನೆ? ಇನ್ನು ತಗೊಂಡಿದ್ದೀರಾ? ಇಷ್ಟನ? ಇನ್ನೊಂದ್ 2 ತಗೊಂತಾರೆ. ಒಟ್ಟು 8 ಹೋಯ್ತು ಇವತ್ತು. ಇಲ್ಲಿಗೆ ಇಷ್ಟ 8 ಸಾಕ್ತೀರಾ? ಇನ್ನ ತರ್ತೀರಾ ಮತ್ತೆ ಸಂತೆಗೆ? ಇಲ್ಲ, 8 ಮರಿ ಸಾಕ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಹಕ್ಕಳಿ ಸಂತೆ, ಕುರಿ ಸಂತೆ. ದೊಡ್ಡ ಸಂತೆ ಇದು. ಈಗ ಫಾರಂ ಕುರಿ ಸಾಕ್ತಾರೆ, ಈ ಸಂತೆಗೆ ಬಂದು ಒಯ್ದ್ರೆ ನಮಗೆ ಚಾಯ್ಸಿಂಗ್ ಮರಿಗಳು ಸಿಗ್ತವೆ. ಈಗ ನಾವು ಅಲ್ಲೇ ರೈತರ ಹತ್ರ ಕೇಳಕ್ ಹೋದ್ರೆ ಅವರು ನಮಗೆ ಸ್ವಲ್ಪ ಕೊಡೋದೇ ಇಲ್ಲ. ರೈತರಿಗೆ ಸೆಟ್ ಆಗೋದೇ ಇಲ್ಲಪ್ಪ. ನಾನು ನೋಡಿದ್ದೀನಿ, ಮರಿಗಳು ಒಂದು ಮಿಗಲ್ಲಿ. ನಾವು ಕುರಿ ಸಂತೆಗೆ ಬಂದು ತಗೊಂಡ್ರೆ ಒಬ್ರ ಹತ್ರ ಅಲ್ಲ ಇನ್ನೊಬ್ರ ಹತ್ರ ಹೆಚ್ಚು ಕಡಿಮೆ ಸಿಗ್ತವೆ. ಹೇಳ್ಬೇಕಂದ್ರೆ ನಾವು ರೈತರ ಹತ್ರ ಸುಮ್ಮನೆ ಅವ್ರ ಹತ್ರ ಟೈಮ್ ಪಾಸ್ ಮಾಡೋಕಂದ್ರೆ ಬಂದು ಇಲ್ಲಿ ನಮಗೆ ಬೇಕಾದಂತ ಮರಿಗಳನ್ನ ಕಿತ್ಕೊಂಡು ಹೋಗ್ಬೋದು. ರೈತರು ಅವರು ವ್ಯಾಪಾರಸ್ಥರಿಗೆ ಬಗ್ಗದು, ಇಲ್ಲಿ ನಮಗೆ ಬಗ್ಗಲ್ಲ ಅವರು. ಅವ್ರಿಗೆ ಆದ್ರೆ ಸ್ವಲ್ಪ ಕೊಡ್ತಾರೆ, ನಮಗಾದ್ರೆ ಇವ್ರು ಹೆಂಗಿದ್ರು ಒಯ್ತಾರ ಅನ್ನೋದೊಂದು ಅವ್ರಿಗೆ ಇದೇ ಇರುತ್ತೆ. ಹಂಗಾಗಿ ಅವ್ರು ನಮಗೆ ಬಿಟ್ಟು ಕೊಡಲ್ಲ. ಮರಿ ಚೆನ್ನಾಗೈತೆ, ತಗೊಂಡ್ ಕಲ್ಸಕ್ಕೆ. ಅಣ್ಣ ತಗಂದ್ರಿ ಮರಿ ಕೊಡೋದ? ರೇಟ್ ಏನ್ ಹೇಳ್ತೀವಿ ಅಣ್ಣ? ಏನ್ ಹೇಳ್ತೀರಿ ರೇಟ್? 15. ಪರವಾಗಿಲ್ಲ, ಮರಿ ಚೆನ್ನಾಗೈತೆ. ಹಿಡ್ಕ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಹೇಳ್ರಿ? ಫೈನಲ್ 13,000. ಒಂದು 4 ತಿಂಗಳದ್ದು ಇರ್ಬೋದ ಇದು? 4 ತಿಂಗಳು 5 ತಿಂಗಳದ್ದು ಅಷ್ಟೇ. 4ರಿಂದ 5 ತಿಂಗಳು, 4-4 ತಿಂಗಳದ್ದು ಚೆನ್ನಾಗಿದೆ. ಪೊಲೀಸರು ಹರಸಾಹಸ ಪಡ್ಬೇಕು ಸಸ್ಯ. ಈ ಕಡೆ ಈ ಸಂತೆ ಎದುರಿಗೆ ಕುರಿಗಳಿಗೆ ಬೇಕಾದಂತ ಅಂಗ, ಎಣ್ಣೆ, ಬಲೆ, ಜಾಲ ಎಲ್ಲ ಸಿಗ್ತವೆ.
ನೋಡಿ ಬೇಕಾದಂತ ಇವೆಲ್ಲ ನಾಯಿಗೆ ಕಡ್ದಾಡಿದ್ರೆ ಅವಕ್ಕೆ ಏನ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತೇಳಿ ಇನ್ನೊಂದು ನಾಯಿಗಳು ಕಡಿದ್ರೆ ಇಲ್ಲ ಚಿರತೆಗಳು ಕಡಿದ್ರೆ ಕಾಡು ಪ್ರಾಣಿಗಳು ಕಡಿದ್ರೆ ಅವಕ್ಕೆ ಏನ್ ಎಫೆಕ್ಟ್ ಆಗ್ಬಾರ್ದು ಕುತ್ತಿಗೆ ಹಿಡಿತಾವಲ್ಲ ಕುತ್ತಿಗೆ ಹಿಡಿಯಕ್ಕೆ ಅವಕ್ಕೆ ಬಾಯಿಗೆ ನೆಡ್ಲಿ ಅನ್ನೋ ಉದ್ದೇಶದಿಂದ ಇವನ್ನ ಹಾಕ್ತಾರೆ ನಾಯಿಗಳಿಗೆ ಕುರಿಯ ನಾಯಿಗಳಿಗೆ ಎಲ್ಲ ಗಂಟಿ ಇವೆಲ್ಲ ಲಾಕ್ ಇವೆ ರೇಟ್ ಏನಮ್ಮ ಇವ 150 ನೋಡೋಣ ಕುರಿ ಫಾರಮ್ಗೆ ಆಗಲಿ ಕುರಿ ಮಂದಿಗಾಗಲಿ ಬಲಿಗಳು ಸಿಗ್ತವೆ ಕುರಿ ಫಾರಮ್ಗೆ ಜಾಲರಿ ಹಾಕ್ತಾರೆ ಅವೆಲ್ಲ ಸಿಗ್ತವೆ ದೋಣಿ ಇದೆ ಫುಡ್ ಹಾಕೋ ದೋಣಿ ಇದೆ ಅಣ್ಣ ಇದು ಏನ್ ರೇಟ್ 2800 ಹೇಳ್ತಾರ ಕಡೆ ಉದ್ದ ಫೈನಲ್ ಏನ್ ಬಂದ್ರೆ ಕೊಡ್ತೀರಿ ನಾ ಯೂಟ್ಯೂಬ್ನೇನ ಫೈನಲ್ ಕರೆಕ್ಟ್ ಆಗಿ ಹೇಳ ರೇಟ್ 2.5 ಎಷ್ಟು ಅಡಿ ಉದ್ದ ಅಣ್ಣ 10 ಅಡಿ ಉದ್ದ ಹೆವಿ ಐತಲ್ಲ ಏನಣ್ಣ ಆರಾಮ 2,500 ಲಾಸ್ಟ್ ಅಂತ ಸಿಗ್ತಾವೆ ಎಲ್ಲ ಸಿಗ್ತಾವೆ ನಮ್ಮ ರೈತರು ಬಂದ್ರೆ ಇಲ್ಲೇ ಕುರಿ ಹಾಕೊಂಡೆ ಬೇಕಂದ್ರೆ ಬಲಿ ಆಗ್ಲಿ ದೋಣಿಗಳಾಗ್ಲಿ ಒಂದೇ ಮೇವು ತಿನ್ನವು ಅವೆಲ್ಲ ಸಿಗ್ತಾವ ಇಲ್ಲಿ ಅದೇ ಗಡೆಗೆ ಹಾಕೊಂಡು ಹೋಗ್ಬೋದು ಮತ್ತೆ ಅವಕ್ಕೆ ಸಪ್ರೇಟ್ ಹೋಗೋಂತ ನೆಸೆಸಿಟಿ ಇಲ್ಲ ಇದು ದೊಡ್ಡ ದೊಡ್ಡ ಅಂಗಡಿಗಳು ಎಲ್ಲ ಸಿಗ್ತಾವೆ ಬಲಿಗಳಾಗ್ಲಿ ನೆಟ್ ಕೂನ್ ಇದು ಕಬ್ಬಿನ ಬೆಲೆ ನೋಡ್ರಿ ಕೋಳಿ ತಂದು ಇಲ್ಲೇ ರೋಡ್ ಸೈಡ್ ಕೋಳಿ ಇಟ್ಕೊಂಡು ನಾಟಿ ಕೋಳಿ ಸಾಕಿದಂತ ರೈತರು ತಂದು ಮಾರ್ತಾ ಇದಾರೆ ಮಾರ್ಕೊಂಡು ಹೋಗ್ಬೋದು ಅಣ್ಣ ಜೋಡಿ ಹೆಂಗ 900 ರೂಪಾಯಿ ಜೋಡಿ 900 ಅದು ಮೈಸೂರು ನಾಟಿ ಇರ್ಬೇಕು ಮೈಸೂರು ನಾಟಿ ಇದು ನಾಟಿ ಪ್ಯೂರ್ ನಾಟಿ ದೇಶಿ ತಳಿ ಅಂದ್ರೆ ಇದು ಸಕ್ಕಿರು ಕೋಳಿನ ತಂದು ಮಾರ್ಬೋದು ಯಾವ ಊರು ತಮ್ಮ ನೀವು ಯಾವ ಊರು ಕಡ್ತಿ ಎದಕ್ ಬಂದಿದ್ರಿ ಆಡಿಗೆ ಬಂದಿದ್ರೆ ಹೇಳ್ತಾರ ನಾವು 9 ರಂಗ್ ಕೇಳ್ತಾವ್ರಿ 12,000 ಹೇಳ್ತಾರ ಗಬ್ಬ ಅದಾವ ಎಡಗಬ್ಬ ಅದಾವ ನಾವ್ 10 100 ಮಟ ಕೇಳ್ಯಾವ್ರಿ ಮುಗಿಲಲ್ರ ಅದಕ್ಕ ಎಂತ ಮತ್ತೆ ನಿನ್ನೆ ರೆಡಿ ಬೊಮ್ಮನಹಳ್ಳಿ 10 ಹಾಕ್ಬೇಕು 10 ಆಡ ಒಯ್ಬೇಕ್ರಿ ನೀವು ಯಾವಾಗ್ಲೂ ಸಾಕ್ತೀರಾ ಸಾಕಾಗಿ ತಗೊಂಡ್ಬೇಕಂತೇವ್ರಿ ಅದ ಮನ್ಯಾಗ ಇಷ್ಟ ದಿನ ಟ್ಯಾಗರ್ ಮೇಯಿಸಿದ್ರಿ ಈ ಟ್ಯಾಗರ್ ಬಾಳ ರೇಟ್ ಇರೋದಕ್ಕ ಆಡ್ ಮಾಡೋಣ ಅಂತ ಮಾಡಾಕತ್ತೀರಿ ಇಲ್ಲ ಬೈಲಾಗ ಹೊರಗಡೆಗೆ ಹಿಂಗ ಪರಾಮಲ್ಲ ಮೇಯಿಸ್ತಾವ ಗಾಡಿ ಹೋಗ್ತಾವ ಟ್ಯಾಗರ್ ಬಾಳ ರೇಟ್ ಆಗೈತೇವ ಅಣ್ಣ ಈಗ ದೊಡ್ಡ ರೇಟ್ ಈಗ 12-13 ಸಾವಿರ ಕೊಟ್ಟು ಟ್ಯಾಗರ್ ಹೋಗಿ ನಾವು ಒಯ್ಯೋದು ಅವ್ರ ತಗೊಂಡ್ ಆಮೇಲೆ 16,000 17,000 ಸಣ್ಣ ಮರಿಗಳನ್ನ ಈಗೆಲ್ಲ ದೊಡ್ಡ ರೇಟ್ ಆಗ್ಯಾವ ಸಣ್ಣ ಮರಿನ ಮೊನ್ನೆ ಇಲ್ಲೇ ನಮ್ಮ ಅಣ್ಣ ಒಬ್ಬ ಅಲ್ಲದ ಈಗ ಅವ್ನ ಒಯ್ದಾನ 200 ಕಮ್ಮಿ 10 ರಂಗ್ ಒಯ್ದಾನ ಈಗ ಹತ್ ನಂತರ ಆ ಮರಿ ರೊಕ್ಕ ಮರಲ್ಲ ಈಗ ಹಾಕ್ಯಂಬಂದ್ರ 10ಕ್ಕೆ ಮರಲ್ಲ ಮರಿ ಎಷ್ಟು ತಿಂಗಳಾಯ್ತು ಒಯ್ದು ಈಗ ಒಂದ್ ಇಲ್ಲಿಗೆ 15 ದಿವಸ ಆತ್ ನೋಡು ಇವತ್ತಿಗೆ 15 ದಿವಸ ಕರೆಕ್ಟ್ ಇಲ್ಲೇ ಒಯ್ದಾನ
ಈಗ ಮರಿಗಳನ್ನ ನಾವು ತಗೊಂಡೋಗಿ ಸಾಕಿ ಅವನ್ನ ರೀಸೇಲ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಕಷ್ಟ ಐತ್ರಿ ಈಗ ಹಂಗ ಅಗ್ರಾಗ ಆಗಲ್ಲ ಸುಮ್ಮ ಲಾಸ್ ಇವೆಲ್ಲ ಮಾಡ್ಕ್ಯಾನ ನಾವು ಅದಕ್ಕ ಟ್ಯಾಗರ್ ಮರಿ ಬಿಟ್ಟು ಈಗ ಆಡ್ ಮಾಡ್ಬೇಕಂತ ಮಾಡ್ಯಾವ್ರಿ. ಆಡ್ ಮಾಡಕ್ ಹೋದ್ರ ಆಡು ಅವು 15,000 ಅವ್ರ ರೇಟ್ ಅದಾವ. ಈಗ ಒಂದ್ಸರಿ ಒಯ್ಯೋ ಮಟ ಕಷ್ಟ ಮತ್ತೆ ಒಯ್ದಿ ಮೇಲೆ ನಾವ್ ಅಲ್ಲಿ ಅನ್ಕೊಂಡ್ ಹಂಗ ಲಾಭ ಬರ್ತದ್ರ ಇಟ್ಕೊಳ್ಳೋದು ಲಾಸ್ ಆದ್ರ ಮಾರೋದು. ಈ ಪ್ರಯೋಗ ಮಾಡಿ ನೋಡ್ಲೇಬೇಕಂತ. ಸರಿ ನೋಡಿದ್ರಲ್ಲ ವೀಕ್ಷಕರೇ, ಈ ಹುಬ್ಬಳ್ಳಿ ಕುರಿ ಸಂತೆನೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಈ ಹುಬ್ಬಳ್ಳಿ ಕುರಿ ಸಂತೆನೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್.